Okay, let us discuss about few more aspects of this. The next thing is constant function. What is the next thing is constant function. ಮಕ್ಕಳ ಅಲ್ಲೇ ಇದೆ ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ನಾವು ಏನೇ ಕೊಟ್ಟರು ಅಷ್ಟೇ ಇರುತ್ತೆ ಅಂತ. ಹೌದಲ್ವಾ? ಈಗ ಏನೇ ಕೊಟ್ಟರು 1 ಕೊಟ್ಟರು ಅದೇ ನಂಬರ್ ಬರುತ್ತೆ, 2 ಕೊಟ್ಟರು ಅದೇ ನಂಬರ್ ಬರುತ್ತೆ, 3 ಕೊಟ್ಟರು ಅದೇ, ವ್ಯಾಲ್ಯೂ ಚೇಂಜ್ ಆಗಲ್ಲ. ಅಂಥದನ್ನ ಏನಂತ ಕರಿತೀವಿ? ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಾಗಾದ್ರೆ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕು. ಎ ಸೆಟ್, ಇನ್ನೊಂದು ಯಾವುದಪ್ಪ ಇದು? ಬಿ ಸೆಟ್. ಹೌದಾ? ಇಲ್ಲಿ ಗಮನ ಕೊಡಿ. ಯಾವುದೋ ಒಂದು ನಂಬರ್ ಸಿ ಅನ್ನೋ ಒಂದು ನಂಬರ್ ಇದೆ, ಎಲ್ಲಿ? ಕೋಡಮೈನಲ್ಲಿ ಇದೆ. ಸೊ ಇಲ್ಲಿ ಐ ಕ್ಯಾನ್ ಟೇಕ್ 1 2 3 4 5 6 ಏನೇ ವ್ಯಾಲ್ಯೂ ಕೊಡಿ. 1 ಕೊಟ್ಟಾಗೂ ಸಿ, 2 ಕೊಟ್ಟಾಗೂ ಸಿ, 3 ಕೊಟ್ಟಾಗೂ ಸಿ, 4 ಕೊಟ್ಟಾಗೂ ಸಿ, 5 ಕೊಟ್ಟಾಗೂ ಸಿ, 6 ಕೊಟ್ಟಾಗೂ ಸಿ. ಅಂದರೆ ಏನೇ ವ್ಯಾಲ್ಯೂಸ್ನ ಕೊಟ್ಟರು ನಮ್ಗೆ ಆನ್ಸರ್ ಏನು ಬರ್ತಾ ಇದೆ? ಸಿ. ಸಚ್ ಫಂಕ್ಷನ್ಸ್ ವಿ ಕಾಲ್ ಇಟ್ ಎಸ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಹೇಗೆ ಹೇಳೋಣ? ಹಾಗಾದ್ರೆ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಏನಂತ ಕರೆಯೋಣ ಮಕ್ಕಳ? ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಸೆಡ್ ಟು ಬಿ ಕಾನ್ಸ್ಟೆಂಟ್ ಫಂಕ್ಷನ್ ಇಫ್ ಇದನ್ನ ಎಫ್ ಆಫ್ ಎಕ್ಸ್ ಅಂತ ಕನ್ಕೋಬೋದಾ? ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆದ್ರೆ ಇಲ್ಲಿರೋದೇನಾಗಿರುತ್ತೆ? ಸಿ. ಹೌದಲ್ವಾ? ಎಕ್ಸ್ ಅಂದ್ರೆ ಯಾವಾಗಲೂ ಸಿ ರಿಲೇಟ್ ಆಗ್ತಾ ಇರುತ್ತೆ. ಏನೇ ಎಕ್ಸ್ ಕೊಟ್ರು ಆನ್ಸರ್ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ಬರ್ತಾ ಇರುತ್ತೆ. ಕ್ಯಾನ್ ಐ ಟೇಕ್ ಸಿ ಆಸ್ ಎಫ್ ಆಫ್ ಎಕ್ಸ್? ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಯಾವಾಗಲೂ ಇಮೇಜ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿದ್ರೆ ಅದನ್ನೇ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ ಕಾನ್ಸ್ಟೆಂಟ್ ಫಂಕ್ಷನ್ ಇಫ್ ಯಾವಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು, ಎಕ್ಸ್ ಎಲ್ಲ ಡೊಮೈನ್ ಅಲ್ಲಿ ಇರುತ್ತೆ. ಅಂದ್ರೆ ಡೊಮೈನ್ ಅಂದ್ರೆ ಯಾವ ಸೆಟ್? ಎ ಸೆಟ್. ಸೊ ಬಿಲಾಂಗ್ಸ್ ಟು ಎ ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ಫಂಕ್ಷನ್. ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ಫಂಕ್ಷನ್. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ. ನಾನು 1 ಕೊಟ್ಟರು ಸೀನೆ, 2 ಕೊಟ್ಟರು ಸೀನೆ, 3 ಕೊಟ್ಟರು ಸೀನೆ, 4 ಕೊಟ್ಟರು ಸೀನೆ, 100 ಕೊಟ್ಟರು ಸೀನೆ, -1 ಕೊಟ್ಟರು ಸೀನೆ. ವಾಟ್ ಇಟ್ ಮೀನ್ಸ್? ಯಾವುದೇ ವ್ಯಾಲ್ಯೂ ಇನ್ಪುಟ್ ಮಾಡಿದ್ರು ಔಟ್ಪುಟ್ ಯಾವಾಗಲೂ ಸೇಮ್ ನಂಬರ್. ಯಾವುದು? ಸಿ. ಸಚ್ ಫಂಕ್ಷನ್ಸ್ ವಿ ಕಾಲ್ ಇಟ್ ಆಸ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಮಕ್ಕಳ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಎ ಸೆಟ್ ಇದೆ, ಇಲ್ಲಿ ಏನಿದೆ? ಬಿ ಸೆಟ್. ಫಾರ್ ಎಕ್ಸಾಂಪಲ್ 1 ಕೊಟ್ರೆ 1 ಈಸ್ ರಿಲೇಟೆಡ್ ಟು 1, 2 ಕೊಟ್ರೆ 2 ಈಸ್ ರಿಲೇಟೆಡ್ ಟು 2, 3 ಕೊಟ್ರೆ 3 ಈಸ್ ರಿಲೇಟೆಡ್ ಟು 3, 4 ಕೊಟ್ರೆ 4 ಈಸ್ ರಿಲೇಟೆಡ್ ಟು 4, 5 ಕೊಟ್ರೆ 5 ಈಸ್ ರಿಲೇಟೆಡ್ ಟು 5. ಇನ್ ಜನರಲ್ ಎಕ್ಸ್ ಕೊಟ್ರೆ ಎಕ್ಸ್ ಈಸ್ ರಿಲೇಟೆಡ್ ಟು ಎಕ್ಸ್. ಹಾಗಾದ್ರೆ ಈ ಎಕ್ಸ್ ನ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದಾ? ಗೊತ್ತಲ್ಲ ನಮಗೆ. ಎಕ್ಸ್ ನ ಇಮೇಜ್ ಎಫ್ ಆಫ್ ಎಕ್ಸ್ ಅಂತ ಬರೀತೀವಿ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರ್ತಾ ಇದೆ? ಎಕ್ಸ್. ಸಚ್ ಫಂಕ್ಷನ್ಸ್ ವಿ ಕಾಲ್ ಇಟ್ ಆಸ್ ಐಡೆಂಟಿಟಿ ಫಂಕ್ಷನ್ಸ್ ಅಂತ ಕರಿತೀವಿ. ಏನಂತ ಕರಿಬೇಕು? ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಇನ್ಪುಟ್ ಏನಿರುತ್ತೋ ಔಟ್ಪುಟ್ ಅದೇ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬರ್ಕೊಂಡು ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅನ್ಕೊಳ್ಳಿ. 1 ಕೊಟ್ರೆ 1, ಎಕ್ಸ್ಗೆ 2 ಕೊಟ್ರೆ 2, 3 ಕೊಟ್ರೆ 3, 4 ಕೊಟ್ರೆ 4, 5 ಕೊಟ್ರೆ 5, 1000 ಕೊಟ್ರೆ 1000. ಅಂಥದನ್ನೇ ವಾಟ್ ವಿ ಕಾಲ್ ಇಟ್ ಆಸ್ ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಸೊ ಗಮನ ಕೊಡಿ. ಹಾಗಾದ್ರೆ ಐಡೆಂಟಿಟಿ ಫಂಕ್ಷನ್. ಸೊ ಹಾಗಾದ್ರೆ ಏನ್ ಸರ್ ಹಾಗಾದ್ರೆ ಐಡೆಂಟಿಟಿ ಫಂಕ್ಷನ್ ಅಂದ್ರೆ? ಹೇಳ್ಬೋದಾಗಾದ್ರೆ ಹೇಳಾಗಾದ್ರೆ ಎ ಫಂಕ್ಷನ್ ಎಫ್ ಫ್ರಮ್ ಎಲ್ಲಿಂದ ಎಲ್ಲಿಗಪ್ಪ? ಎ ಟು ಬಿ ಈಸ್ ಸೆಡ್ ಟು ಬಿ ಐಡೆಂಟಿಟಿ ಫಂಕ್ಷನ್. ಈ ಸೆಡ್ ಟು ಬಿ ಐಡೆಂಟಿಟಿ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಯಾವ ರೀತಿ ಇರ್ಬೇಕು ಮಕ್ಕಳ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಏನ್ ಕೊಡ್ತೀವೋ ಅದೇ ಬರಬೇಕು. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಈಸ್ ಕಾಲ್ಡ್ ಐಡೆಂಟಿಟಿ ಫಂಕ್ಷನ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಅನ್ನಂಗೆ ಆಗಿರುತ್ತೆ. ಹೌದಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕಂಟೆಂಟ್ ನ ಎಕ್ಸ್ಪ್ಲೈನ್ ಮಾಡ್ತಾ. ಇಟ್ ಇಸ್ ಅ ಬ್ಯೂಟಿಫುಲ್ ಕಂಟೆಂಟ್. ಅಂಡರ್ಸ್ಟ್ಯಾಂಡ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ವಾಟ್ ಇಸ್ ದಟ್? ಈಗ ನಮಗೆ ಗೊತ್ತಿದೆ ಒಂದು ಫಂಕ್ಷನ್ ಬೋತ್ 1 1 ಅಂಡ್ ಆನ್ ಟು ಆಗಿದ್ರೆ ಅದು ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರೀತೀವಿ. ಏನೇನಾಗಿದ್ರೆ 1 1 ಆಗಿರ್ಬೇಕು ಮತ್ತೆ ಆನ್ ಟುನೂ ಆಗಿರ್ಬೇಕು. ಓಕೆ, ರೀಕಾಲ್ ಮಾಡ್ತೀನಿ. ಆಮೇಲೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಎಲ್ಲ ಟೈಪ್ಸ್ ಆಫ್ ಫಂಕ್ಷನ್ ಒಂದ್ ಕಡೆಯಿಂದ ರೀಕಾಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ. ಓಕೆ, ಇಲ್ಲಿಂದ ಇಲ್ಲಿಗೆ ಒಂದು ಫಂಕ್ಷನ್ ಇದೆ. ಇಲ್ಲೇನಿದೆ? ಎ ಬಿ ಸಿ ಡಿ. ಇಲ್ಲೂ 4 ಎಲಿಮೆಂಟ್ ಇದಾವೆ. 1 2 3 4 ಇಲ್ಲೂ 4 ಎಲಿಮೆಂಟ್ ಇದಾವೆ. ನೋಡ್ಕೊಳ್ಳಿ. ಸೊ ಎ ಇಸ್ ರಿಲೇಟೆಡ್ ಟು 1, ಬಿ ಇಸ್ ರಿಲೇಟೆಡ್ ಟು 2, ಸಿ ಇಸ್ ರಿಲೇಟೆಡ್ ಟು 3, ಡಿ ಇಸ್ ರಿಲೇಟೆಡ್ ಟು 4.
ಎ ಬಿ ಸಿ ಡಿ ಆಲ್ ಆರ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್ ಒನ್ ಫಂಕ್ಷನ್ ಆಯ್ತು. ಎರಡನೇದು ಕೋಡಮೈನಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಗಳು ಇಮೇಜ್ ಆಗಿರೋದ್ರಿಂದ ಆನ್ ಟು ಆಗಿರುತ್ತೆ. ಸೊ ಹಾಗಾದ್ರೆ ಬೋತ್ ಒನ್ ಅಂಡ್ ಆನ್ ಟು. ಹಾಗಾದ್ರೆ ಬೋತ್ ಒನ್ ಅಂಡ್ ಆನ್ ಟು ಆಗಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಫಂಕ್ಷನ್ ಬೈಜೆಕ್ಟಿವ್ ಆದ್ರೆ ಬೈಜೆಕ್ಟಿವ್ ಎಲ್ಲಿಂದಲ್ಲಿಗೆ ಎಫ್ ಇಸ್ ಎ ಬೈಜೆಕ್ಟಿವ್ ಫ್ರಮ್ ಎ ಟು ಬಿ, ದೆನ್ ಎಫ್ ಇನ್ವರ್ಸ್ ಆಲ್ಸೋ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಎಫ್ ಇನ್ವರ್ಸ್ ಅಂದ್ರೆ ಇನ್ವರ್ಸ್ ಫಂಕ್ಷನ್ ಎಲ್ಲಿಂದಲ್ಲಿಗೆ ಬಿ ಟು ಎ. ಹೇಗೆ ಸರ್ ಅಂದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಸಪೋಸ್ ಇಲ್ಲಿ ಎಕ್ಸ್ ಇದೆ ಅಂದ್ರೆ ಗಮನ ಕೊಡಿ, ಇಲ್ಲಿ ವೈ. ಸೊ ದಿಸ್ ಈಸ್ ಎ ಸೆಟ್, ದಿಸ್ ಈಸ್ ಬಿ ಸೆಟ್. ಇಲ್ಲಿಂದಿಗೆ ಎಫ್ ಅನ್ನೋದು ಬೈಜೆಕ್ಟಿವ್ ಫಂಕ್ಷನ್. ಬೈಜೆಕ್ಟಿವ್ ಅಂದ್ರೆ ಬೋತ್ ಒನ್ ಅಂಡ್ ಆನ್ ಟು. ಎಕ್ಸ್ ಈಸ್ ರಿಲೇಟೆಡ್ ಟು ವಾಟ್ ವೈ. ವೈ ನ ಇಮೇಜ್ ಆಫ್ ಎಕ್ಸ್ ಅಂತ ಕರಿಬೋದಾ? ಅದನ್ನ ಏನಂತ ಬರ್ಕೊಂಡಿದೀವಿ, ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ದೆನ್ ದೇರ್ ಶುಡ್ ಎಕ್ಸಿಸ್ಟ್ ಇನ್ವರ್ಸ್ ಫಂಕ್ಷನ್ ಫ್ರಮ್ ಎಲ್ಲಿಂದಲ್ಲಿಗೆ ಬಿ ಟು ಎ ಎಫ್ ಇನ್ವರ್ಸ್. ಹಾಗಾದ್ರೆ ವೈ ನ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಹಾಗಾದ್ರೆ ಎಕ್ಸ್ ನ ಏನಂತ ಬರೀಬಹುದು, ಎಕ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಇನ್ವರ್ಸ್ ಆಫ್ ವೈ ಅಂತ ಬರೀತೀವಿ. ಯಾಕೆ ಇಲ್ಲಿಂದ ಇಲ್ಲಿಗೆ ಬರ್ತಾ ಇರೋದು ಎಫ್ ಇನ್ವರ್ಸ್, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದು ಎಫ್ ಏನಂತ ಬರುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಹಾಗೆ ಇಲ್ಲಿ ಎಫ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಗಾಟ್ ಮೈ ಪಾಯಿಂಟ್. ಸೊ ಹಾಗಾದ್ರೆ ಇದ್ರ ಮೀನಿಂಗ್ ಏನು ಗಮನ ಇಟ್ಟು ಕೇಳಿಸ್ಕೋಬೇಕಪ್ಪ. ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಹಾಗಾದ್ರೆ ಎಫ್ ನ ಈ ಕಡೆ ಟ್ರಾನ್ಸ್ಫರ್ ಮಾಡಿ ಏನಾಯ್ತು, ಹಾಗಾದ್ರೆ ಎಫ್ ಇನ್ವರ್ಸ್ ಆಫ್ ವೈ, ಎಫ್ ಈ ಕಡೆ ಹೋದ್ರೆ ಎಫ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸೊ ದೇರ್ ಫಾರ್ ಇನ್ವರ್ಸ್ ಆಫ್ ಎ ಫಂಕ್ಷನ್. ಹಾಗಾದ್ರೆ ಒಂದು ಫಂಕ್ಷನಿನ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಾದ್ರೆ ಕೊಟ್ಟಿರೋ ಫಂಕ್ಷನ್ ಬೈಜೆಕ್ಟಿವ್ ಆಗಿರಬೇಕು. ಬರೆಯೋಣ ಹಾಗಾದ್ರೆ, ಲೆಟ್ ಎಫ್ ಫ್ರಮ್ ಎ ಟು ಬಿ ಬಿ ಎ ಬೈಜೆಕ್ಟಿವ್ ಫಂಕ್ಷನ್. ಬಿ ಎ ಎಂತ ಫಂಕ್ಷನ್ ಮಕ್ಕಳ, ಬೈಜೆಕ್ಟಿವ್ ಅಂದ್ರೆ ಬೋತ್ ಒನ್ ಅಂಡ್ ಆನ್ ಟು. ಬೈಜೆಕ್ಟಿವ್ ಫಂಕ್ಷನ್ such that f of x is equal to y. ಇಲ್ಲೇ ನೋಡ್ಕೊಳ್ಳಿ, such that f of x is equal to y, then inverse of f is f inverse defined from ಎಲ್ಲಿಂದ ಎಲ್ಲಿಗೆ ಮಕ್ಕಳ, defined from b to a ತಾನೆ, b to a such that ಏನ್ ಬರೀಬಹುದು ನೋಡಿ, such that ನೋಡಿ ಇಲ್ಲಿ ಏನಂತ ಬರೀಬಹುದು, f of x is equal to y. ಇಲ್ಲಿ ಏನಾಗುತ್ತೆ, f inverse of y is equal to x ಆಗುತ್ತೆ. such that f inverse of y is equal to x. ಎಂತ ಫಂಕ್ಷನ್, ಇನ್ವರ್ಸ್ ಫಂಕ್ಷನ್. ಒಂದು ಫಂಕ್ಷನಿನ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಾದ್ರೆ ಕೊಟ್ಟಿರೋ ಫಂಕ್ಷನ್ ಏನಾಗಿರ್ಬೇಕು ಮಕ್ಕಳ, ಬೈಜೆಕ್ಟಿವ್ ಆಗಿರಬೇಕು. ಆಗ್ಬೋದಾಗಾದ್ರೆ ಓಕೆ, ಗಟ್ ಮೈ ಪಾಯಿಂಟ್. ಥ್ಯಾಂಕ್ ಯು.